ಏನ್ರಿ ಆ ಕಡೆಯಿಂದ ಹೋಗೋಣ ಅಂದ್ರೆ ಈ ಕಡೆಯಿಂದ ಕರ್ಕೊಂಡು ಬಂದ್ರಿ. ಇಲ್ಲಿ ನೋಡಿದ್ರೆ ಬಹಳ ವೆಹಿಕಲ್ಸ್ ಓಡಾಡ್ತಿದಾವೆ. ಹೇಗೆ ರೋಡ್ ದಾಟೋದು? ಇಲ್ಲ ಕಣೆ ವಿಶಾಲ, ಇಲ್ಲಿ ನನಗೆ ಸ್ವಲ್ಪ ಮೆಡಿಕಲ್ ಶಾಪ್ ಬರುತ್ತಲ್ಲ, ಮೊಣಕಾಲು ಜಾಸ್ತಿ ಆಗಿದೆ, ಟ್ಯಾಬ್ಲೆಟ್ ತಗೋಬೇಕಾಗಿತ್ತು. ಮಗನಿಗೂ ಹೇಳ್ದೆ ಮರ್ತು ಬಂದಾನಂತೆ. ನನಗೆ ರಾತ್ರೆಲ್ಲ ನಿದ್ದೆ ಬರಲ್ಲ ಕಣೆ, ಅದಕ್ಕೆ ನಿನ್ನ ಹೋಗೋಣ ಬಾ ಅಂತ ಕರ್ಕೊಂಡು ಬಂದಿದ್ದು. ಸರಿ, ನೀವು ಇಲ್ಲೇ ಕುತ್ಕೊಳ್ಳಿ, ನಾನು ಹೋಗಿ ತಗೊಂಡು ಬರ್ತೀನಿ. ಮೊಮ್ಮಗಳಿಗೆ ಹೇಳಿದ್ರೆ ತಂದು ಕೊಡ್ತಿಲ್ಲಪ್ಪ. ಗುಡ್ ಮಾರ್ನಿಂಗ್ ರೀ ವಾಣಿ. ಯಾಕ್ರಿ ಸಪ್ಪಗಿದ್ದೀರಾ? ನಿಮ್ಮ ಫ್ರೆಂಡ್ ಬಂದಿಲ್ವಾ ಇವತ್ತು? ಇಲ್ಲ ಸರ್, ಇವತ್ತು ಬಸ್ಗೆ ಕಾದು ಕಾದು ಸಾಕಾಗೋಯ್ತು. ಇವತ್ತು ವೀಣಾ ಬರಲ್ಲಂತೆ ಸರ್, ಕಾಲ್ ಮಾಡಿಲ್ಲ. ಅವ್ರ ಮನೆಯಲ್ಲಿ ಫಂಕ್ಷನ್ ಇದೆ ಸರ್. ಹಾಗಾದರೆ ಏನಾದರೂ ಮಾತಾಡಿ, ಯಾಕೆ ಸುಮ್ಮನೆ ಕುತ್ಕೊಂಡಿದ್ದೀರಾ? ಡೈಲಿ ನಿಮಗೆ ತೊಂದರೆ ಕೊಡ್ತಿದ್ದೀನಿ ಸರ್, ಅದಕ್ಕೆ ಬೇಜಾರಾಗ್ತಾ ಇದೆ ಸರ್. ಹಾಗೇನಾದರೂ ಹೇಳಿದ್ನಾ ವಾಣಿ? ಇಲ್ಲ ರೀ, ನನ್ನ ವೆಹಿಕಲ್ ಬರುತ್ತೆ, ನೀವು ಅದರಲ್ಲಿ ಬರ್ತೀರಿ, ನಾನೇ ನಿಮ್ಮನ್ನ ಎತ್ಕೊಂಡು ಹೋಗ್ತೀನಾ? ಇಲ್ಲ ತಾನೇ? ಇಲ್ಲಿ ಸ್ವಲ್ಪ ನನಗೆ ಕೆಲಸ ಇದೆ, ಓಕೆನಾ? ಇನ್ನೂ ಕಾಲೇಜ್ ಟೈಮ್ ಆಗಿಲ್ಲ, ಸ್ವಲ್ಪ ಹೋಗಿ ಬರ್ತೀನಿ, ಇಲ್ಲೇ ಕೂಡ್ತೀರಾ? ಓಕೆ ಸರ್, ಹೋಗಿ ಬನ್ನಿ, ಕೊಡ್ತೀನಿ ಸರ್, ಪರವಾಗಿಲ್ಲ ಸರ್. ಏನೋ ಒಂಥರ ಒಂದು ಕಡೆ ಹ್ಯಾಪಿ ಆಗುತ್ತೆ, ಒಂದು ಕಡೆ ಬೇಜಾರು ಆಗುತ್ತೆ. ಡೈಲಿ ಇವ್ರ ಕಡೆಯಿಂದ ಎಲ್ಪ್ ತಗೊತಾ ಇದ್ದೀನಿ ಅನಿಸುತ್ತೆ, ಯಾಕೋ ಏನೋ. ಸರ್ ಒಳ್ಳೆಯವರೇ, ಆದರೂ ಯಾಕೋ ಒಂಥರ ಗಿಲ್ಟ್ ಫೀಲ್ ಕೂಡ ಆಗುತ್ತೆ. ತೊಗೊಳ್ರಿ ವೀಣಾ, ತಿನ್ನಿ. ನಾನು ಟಿಫನ್ ಮಾಡಿ ಬರಲಿಲ್ಲ, ಅದಕ್ಕೆ ಇಲ್ಲೇ ಬೇಕ್ರಿಯಲ್ಲಿ ಹೋಗಿ ತೊಗೊಂಡು ಬಂದೆ. ತೊಗೊಳ್ರಿ ವೀಣಾ. ಇಲ್ಲ ಸರ್, ನಂದು ಆಲ್ರೆಡಿ ಆಗಿದೆ, ಪರವಾಗಿಲ್ಲ ಸರ್, ನೀವು ತಿನ್ನಿ ಸರ್. ಒಬ್ಬರೇ ತಿಂದರೆ ಹೇಗ್ರಿ? ಹೊಟ್ಟೆ ನೋವು ಬರಲ್ವಾ? ತಿನ್ನಿರಿ. ಥ್ಯಾಂಕ್ ಯು ಸರ್. ಏನ್ರಿ ವಾಣಿ, ಡೈಲಿ ಏನೋ ಯೋಚನೆ ಮಾಡ್ತಾ ಇರ್ತೀರಾ ಕ್ಲಾಸಲ್ಲೂ ಕೂಡ? ಏನಾದರೂ ಹೇಳ್ಬೇಕು ಅಂದ್ಕೊಂಡಿದ್ದೀರಾ ನನಗೆ? ಏನಾದರೂ ಡೌಟ್ ಏನಾದರೂ ಇದೆನಾ? ಇಲ್ಲ ಸರ್, ಹಾಗೇನಿಲ್ಲ ಸರ್, ನಾನೇನು ಥಿಂಕ್ ಮಾಡ್ತಾ ಇಲ್ಲ ಸರ್. ಏನಪ್ಪ ಇವ್ರಿಗೆ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿರೋದೆಲ್ಲ ಗೊತ್ತಾಗ್ತಾ ಇದೆಯಲ್ಲ. ಸರಿ ಬನ್ನಿರಿ, ಕಾಲೇಜ್ ಬಂತು. ನಾನು ಸ್ವಲ್ಪ ಸ್ಟಾಫ್ ರೂಮಿಗೆ ಹೋಗಿ ಬರ್ತೀನಿ ರೀ, ನೀವು ಹೋಗ್ರಿ. ನೆಕ್ಸ್ಟ್ ನಂದೇ ಅಲ್ವಾ ಕ್ಲಾಸು? ಹೌದು ಸರ್, ನಮ್ಮ ಕ್ಲಾಸಲ್ಲಿ ಬೇರೆ ಸರ್ ಕ್ಲಾಸ್ ತೊಗೊಂಡಿದ್ದಾರೆ ಸರ್, ಇಲ್ಲೇ ತೊಗೋಬೇಕು ಸರ್ ನೀವು ಮತ್ತೆ ಕ್ಲಾಸ್ನ. ಓಕೆ, ಹೊರಗಡೆ ತೊಗೊತೀನಂತೇಳಿ ಎಲ್ಲ ಸ್ಟೂಡೆಂಟ್ಸ್ನ ಕರೆದು ಬಿಡ್ರಿ. ಎಲ್ಲರೂ ಬಂದಿದ್ದೀರಾ ಕ್ಲಾಸ್ಗೆ? ಓಕೆ, ಅಟೆಂಡೆನ್ಸ್ ತೊಗೊಳೋದಾ? ಓಕೆ ಸರ್. ಹಲೋ ವಾಣಿ, ಏನೇ ಫಂಕ್ಷನ್ ಎಲ್ಲ ಮುಗೀತಾ? ಸ್ವಲ್ಪ ನಮ್ಮ ಮನೆ ಕಡೆ ಬರ್ತೀಯೇನೆ? ಸ್ವಲ್ಪ ಮಾತಾಡೋದಿದೆ ನಿನ್ನ ಹತ್ರ, ಬರ್ತೀಯೇನೆ? ಹೌದಾ, ಯಾಕೆ ಕಣೆ? ಬರ್ತೀನಿ ಇರು. ಏನಾದರೂ ಎಮರ್ಜೆನ್ಸಿನಾ? ಆರಾಮಿದ್ದೀ ತಾನೆ? ಆದರೆ ಮನೆಗೆ ಬಾ, ಇಲ್ಲೇ ಇದ್ದರೆ ಹೊರಗಡೆನೇ ಸಿಗೋಣ, ಓಕೆನಾ? ಓಕೆ, ಲೊಕೇಶನ್ ಶೇರ್ ಮಾಡು, ಬರ್ತೀನಿ. ಬಂದೇನೆ, ಇಲ್ಲೇ ಕೆಫೆನಲ್ಲೇ ಇದ್ದೀನಿ, ಬೇಗ ಬಾ ಕಣೆ. ಹೇಳೇ ವಾಣಿ, ಏನೇ ಬೇಗ ಬರೋಕ್ಕೆ ಹೇಳ್ದಲ್ಲೇ? ಫಂಕ್ಷನ್ ಈಗ ತಾನೇ ಮುಗೀತು ಕಣೆ. ಯಾರೇ ಇವನು? ಚೋಟು ಕರ್ಕೊಂಬಂದಿದೆಯಲ್ಲ? ಇವನ ಹೆಸರು ಚಿಂಟು ಅಂತ ಕರಿತೀವಿ ನಾವು. ಇವನು ನಮ್ಮ ಆಂಟಿ ಮಗ ಕಣೆ. ಫಂಕ್ಷನಿಗೆ ಬಂದಿದ್ದ, ನನ್ನ ಜೊತೆಗೆ ಬರ್ತೀನಂದ, ಹಂಗೆ ಕರ್ಕೊಂಬಂದೆ. ಆಂಟಿ ಆಂಟಿ, ಇಲ್ಲಿ ಏನಾದರೂ ಕೊಡಿಸು ಆಂಟಿ. ಚಾಕ್ಲೇಟ್ ಇದೇನೋ ಕೇಳ್ತೀನಿ ತಡಿಯೋ. ಚಾಕ್ಲೇಟ್ ಆರ್ ಐಸ್ ಕ್ರೀಮ್ ಇದ್ದರೆ ತರಿಸಿ ಕೊಡ್ತೀನಿ ಇರು. ಇಲ್ಲೇ ಪಕ್ಕದಲ್ಲಿ ಫುಡ್ ಸೆಂಟರ್ ಇದೆ ಅಲ್ಲ, ಅವ್ರಿಗೆ ಆರ್ಡ್ರ್ ಮಾಡಿದೆ, ಇಲ್ಲೇ ಬಂದು ಕೊಟ್ಟೋದ್ರು ಕಣೆ. ಡಾಮಿನೋಸ್ ಪಿಜ್ಜಾ ತಿಂತಾನೆ ಅವನು. ಹೇಳು, ಏನಿವಾಗ ಕರೆಸಿದ್ದು ವಿಚಾರ ಹೇಳು ಕಣೆ. ಇಲ್ಲ ಕಣೆ, ನಾನು ಡೈಲಿ ಕಾಲೇಜ್ಗೆ ರಾಜು ಸರ್ ಕಡೆಯಿಂದನೇ ಲಿಫ್ಟ್ ತಗೊತಿದ್ದೀನಲ್ಲ, ಅದ್ರ ಬಗ್ಗೆನೇ ನಿನ್ನ ಹತ್ರ ಮಾತಾಡಬೇಕಿತ್ತು. ಆಕೆ ಮನೆಗೆ ಬೇಡ ಅಂತ ಇಲ್ಲೇ ಕರೆಸ್ತೆ ಕಣೆ. ಬಸ್ ಬರ್ತಾ ಇಲ್ಲ, ಅದಕ್ಕೆ ಅಲ್ವಾ ಸರ್ ಹೇಳಿದ್ದು ಲಿಫ್ಟ್ ಕೊಡ್ತೀನಿ, ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದಾರಲ್ಲ, ಅದಕ್ಕೇನು ಪ್ರಾಬ್ಲಮ್ ನಿನಗೆ? ಇಲ್ಲ ಕಣೆ, ನನಗೆ ಯಾಕೋ ಫೀಲಿಂಗ್ಸ್ ಚೇಂಜ್ ಆಗ್ತಾ ಇದ್ದಾವೆ, ಅವ್ರ ಮೇಲಿರೋ ಒಪಿನಿಯನ್ಸ್ ಚೇಂಜ್ ಆಗ್ತಾ ಇದ್ದಾವೆ. ನಾನು ಮಾಡ್ತಾ ಇರೋದು ರೈಟ್ ಆರ್ ರಾಂಗ್ ಗೊತ್ತಾಗ್ತಾ ಇಲ್ಲ ಕಣೆ ನನಗೆ ಸ್ವಲ್ಪ.
ನಿಮ್ಗೆ ಯಾಕೋ ಕನ್ಫ್ಯೂಷನ್ ಆಗಿದೆ ಅನ್ಕೊತೀನಿ. ಥಿಂಕ್ ಮಾಡು, ನೈಟೆಲ್ಲ ಥಿಂಕ್ ಮಾಡಿ ಎಲ್ಲ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ಯೋಚನೆ ಮಾಡಿ ಆಮೇಲೆ ಬೇರೆ ನಿರ್ಧಾರಕ್ಕೆ ಬಾ ಕಣೆ. ನಾವು ಕಾಲೇಜಿಗೆ ಹೋಗ್ತಾ ಇರೋದು ಓದೋದಕ್ಕೆ, ಬೇರೆ ಯಾವ ಕಡೆನೂ ಹೋಗ್ಬಾರ್ದು. ಕಾನ್ಸಂಟ್ರೇಷನ್, ಓಕೆನಾ? ಓಕೆ ಕಣೆ, ನನಗೆ ಒಂದು ಕ್ಲಾರಿಫಿಕೇಷನ್ ಬೇಕಾಗಿತ್ತು. ಅದಕ್ಕೋಸ್ಕರ ನಿನ್ನ ಜೊತೆ ಡಿಸ್ಕಸ್ ಮಾಡಿ ಒಪಿನಿಯನ್ ಕೇಳೋಣ ಅಂತ ಕರೆಸಿದ್ದು. ಅಕ್ಕ, ಪಿಜ್ಜಾ ಎಲ್ಲ ಖಾಲಿ ಆಯ್ತು ಅಕ್ಕ, ತಿಂದಾಯ್ತು, ಹೋಗೋಣವಾ? ಸರಿ, ಇನ್ನೇನಾದರೂ ಹೇಳೋದಿತ್ತೇನೆ, ಹೋಗೋಣವಾ? ನಾಳೆ ಬರ್ತೀನಿ ತಗೋ ನಾನು ಕಾಲೇಜಿಗೆ. ಆಯ್ತಲ್ಲ, ಈ ಸೆಮಿಸ್ಟರ್ ಮುಗ್ದೆ ಕಾಲೇಜೇ ಮುಗಿಯುತ್ತೆ, ಓಕೆನಾ? ಓಕೆ ಕಣೆ, ಹೋಗೋಣ ಕಣೆ. ಏನೇ ವಾಣಿ, ಅಡುಗೆ ಮನೆಯಲ್ಲಿ ಏನು ಮಾಡ್ತಾ ಇದೀಯಾ? ಏನಾದರೂ ಬೇಕಿತ್ತಾ? ಇಲ್ಲಮ್ಮ, ಈ ಸ್ವಲ್ಪ ಆ್ಯಪಲ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ. ಅಯ್ಯೋ, ಆ್ಯಪಲೆಲ್ಲ ಖಾಲಿ ಆಗಿದಾವಲ್ಲ, ಆರೆಂಜ್ ಇದೆ, ಮಾಡಿಕೊಡ್ಲಾ? ಓಕೆ ಅಮ್ಮ, ಮಾಡಿಕೊಡು. ನಾನು ರೂಮಲ್ಲಿ ಓದ್ತಾ ಇರ್ತೀನಿ, ತಗೊಂಡು ಬರ್ತೀಯಾ? ಸರಿ, ನೀವು ಹೋಗು, ತಗೊಂಡು ಬರ್ತೀನಿ. ತಗೊಳ್ಳೆ, ಜ್ಯೂಸ್ ಕುಡಿ. ಜ್ಯೂಸ್ ಕೇಳಿದ್ದೆಲ್ಲ, ಓದ್ತಾ ಇದ್ದೀನಂದೆ, ಮಲಗಿಬಿಟ್ಟಿದ್ದೀಯಾ? ಇಲ್ಲಮ್ಮ, ಜ್ಯೂಸ್ ಕುಡಿದು ಓದ್ತೀನಿ ಇವಾಗ. ಸರಿ, ಓದ್ಕೋ, ನಾ ಬರ್ತೀನಿ ಆಯಿತಾ? ನನಗೆ ಸ್ವಲ್ಪ ಗಿರ್ಜಾ ಮನೆಯಲ್ಲಿ ಕೆಲಸ ಇದೆ, ಹೋಗಿ ಬರ್ತೀನಿ. ಬಾ ಸವಿತಾ, ಯಾವಾಗ ಬಂದೆ? ಕೂಡು. ಇಲ್ಲೇ ಗಿರ್ಜಿ, ನನ್ನ ಮಗಳು ಓದ್ತೀನಂದ್ಲು, ನಂದು ಎಲ್ಲ ಕೆಲಸ ಆಗಿತ್ತಲ್ಲ, ಅದಕ್ಕೆ ನಿಮ್ಮ ಮನೆ ಹತ್ರ ಬಂದೆ ನೋಡು. ಶನ್ನು ಬಂದೋದ್ಲಾ? ಇಲ್ಲಾನೆ, ನಾನೇ ಹೋಗಿದ್ದೆ ಶನ್ನು ಮನೆ ಹತ್ರ ನಿನ್ನೆ. ಅದೇ ಮೀಟಿಂಗ್ ಇತ್ತಲ್ಲ ಸಂಘದ್ದು, ಅದಕ್ಕೆ ಅವ್ರ ಸಂಘದ ಸರ್ ಬರ್ತಾರಂತ ಹೇಳಕ್ಕೆ ಹೋಗಿದ್ದೆ. ಆ ಮುದುಕಿ ಒಂದು ತಲೆ ಹಿಡಿಸ್ತಿ, ಅದಕ್ಕೆ ಹೋಗಿ ಬಂದೆ ನೋಡು. ಹೌದಮ್ಮ, ಮುದುಕಿ ಕಿವಿ ಕೇಳಲ್ಲ, ನಮಗೆ ಗಂಟ್ಲು ಹೋಗೋವರೆಗೂ ಅರಸ್ಲೇಬೇಕು. ಅದಕ್ಕೆ ನಾನು ಆ ಕಡೆ ಹೋಗೋದೇ ಬಿಟ್ಬಿಟ್ಟಿನಿ ನೋಡು. ಹೇಳು ಸವಿತಾ, ಏನಾದರೂ ತಿಂತೀಯಾ? ಕಾಫಿ ಏನಾದರೂ ತರಲಾ? ಏನು ಬೇಡ, ಸ್ವಲ್ಪ ಬಿಗ್ ಬಾಸ್ ಹಚ್ಚು ನೋಡೋಣ. ಏನೋ ಹುಡುಗಿ ಮೋಕ್ಷಿತ ಪೈದು ಏನೋ ಹೇಳಕತ್ತಿದ್ರು, ಎಲ್ಲ TV9 ಎಲ್ಲ ಚಾನಲಲ್ಲೂ ಅವ್ರದ್ದೇ, ಎಲ್ಲ ಯೂಟ್ಯೂಬಲ್ಲೂ ಹಾಕಿದೆ, ಮಾತುಕತೆ ಆಗಿತ್ತು. ಹಂಗಾಗಿ ಸ್ವಲ್ಪ ನಿಮ್ಮನೆಯಲ್ಲೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲ ತಿಂದು ಕುಡಿದು ಬಂದಿದ್ದೇನೆ, ಬಾ ಸ್ವಲ್ಪ ಕೂತ್ಕೊಂಡು ನೋಡೋಣ. ಮೊದಲು ಏನೋ ಆಕೆ ಮೇಲೆ ಕೇಸ್ ಆಗಿತ್ತಂತ, ಕಿಡ್ನಾಪ್ ಕೇಸು. ಅದೆಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಕಣೆ. ಇವಾಗೇನೋ ಚೆನ್ನಾಗಿ ಬದಲಾವಣೆ ಆಗಿದ್ದಾಳೆ, ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇ. ಹೌದು, ಎಲ್ಲರೂ ಒಂದಲ್ಲ ಒಂದಿನ ಕೆಟ್ಟದ್ದು ಮಾಡ್ತಾರೆ. ಜನ ಅದೊಂದೇ ಮನ್ಸಾಗಿ ಇಟ್ಕೋಬಾರ್ದು, ಪಾಸಿಟಿವ್ನು ಮನ್ಸಾಗಿ ಇಟ್ಕೋಬೇಕು. ಇವಾಗ ಆಕೆ ಚೇಂಜ್ ಆಗಿದ್ದಾಳಲ್ಲ, ಅದನ್ನು ನೋಡಬೇಕು. ಚೆನ್ನಾಗಿ ಆಟ ಆಡ್ತಿದ್ದಾಳೆ, ಅದನ್ನು ನೋಡಬೇಕು. ಹೌದು ನೋಡು, ಎಲ್ಲರ ಮನೆ ಒಂಥರ ಬಿಗ್ ಬಾಸ್ ಮನೆ ಥರನೇ ನೋಡು ಸವಿತಾ. ಒಬ್ಬೊಬ್ಬರು ಒಂದೊಂದು ಕಾನ್ಸೆಪ್ಟ್. ಏನಂದರೆ ನಾಮಿನೇಷನ್ ಇಲ್ಲ ಇಲ್ಲಿ, ಹೆಂಗಿದ್ರು ಇದೇ ಜನ ಜೊತೆ ಇರಲೇಬೇಕು ನಾವು, ಅಷ್ಟೇ. ಈ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಇನ್ನೂ ಕತೆ ಮುಂದೆ ಭಾಳ ಚೆನ್ನಾಗಿದೆ. ಲವ್ ಸ್ಟೋರಿ ಇದೆ, ಕಾಲೇಜ್ ಸ್ಟೋರಿ ಇದೆ, ಫ್ಯಾಮ್ಲಿ ಇದೆ. ಪ್ಲೀಸ್ ದಯವಿಟ್ಟು ವಿಡಿಯೋ ನೋಡಿ ಚಾನಲ್ ಸಪೋರ್ಟ್ ಮಾಡಿ.